ಸಾರಿ. ಏನಾಯ್ತು? ಓ, ಯಾಕೆ ಇನ್ನೂ ನಿದ್ದೆ ಬಂದಿಲ್ವಾ? ಬನ್ನಿ ಮಲ್ಕೊಳ್ಳಿ. ಏನು ಯೋಚನೆ ಮಾಡ್ತಾ ಇದ್ದೀರಿ? ಮಕ್ಕಳಿಗೆ ಬೈದಿದ್ರ ಬಗ್ಗೆನಾ? ಬೆಳಗ್ಗೆ ಸಮಾಧಾನ ಮಾಡಿದ್ರಾಯ್ತು. ಬನ್ನಿ ಬನ್ನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನಾಯ್ತು? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ನನ್ನ ಹತ್ರ ಮಾತಾಡೋಕ್ಕೆ ಪರ್ಮಿಷನ್ ಬೇಕಾ ನಿಮಗೆ? ಅದು ಈ ವಿಷಯನ ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಆದರೆ ಹೇಳದೇ ಇರೋಕ್ಕೂ ಆಗ್ತಿಲ್ಲ. ಇದನ್ನ ನನ್ನೊಳಗೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಆದರೆ ನಿಮ್ಮಿಂದ ಮುಚ್ಚಿಡಕ್ಕೂ ಆಗ್ತಿಲ್ಲ. ಅದು ಏನಾದರೂ ಇರಲಿ, ಇದು ಯಾಕೆ ಒಬ್ಬರೇ ಯೋಚನೆ ಮಾಡಿ ಅದ್ರ ಭಾರ ಹೊರ್ತಾ ಇದ್ದೀರಾ? ವಿಷಯ ಏನು ಅಂತೇಳಿ ಆಮೇಲೆ ಯೋಚನೆ ಮಾಡೋಣ. ಕೆಲವೊಮ್ಮೆ ಗೌತಮ್ ಅವರೇ, ನಾವು ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಅಂತ ನಂಬ್ಕೊಂಡಿರ್ತೀವಿ. ಕೆಲವೊಮ್ಮೆ ಒಂದಷ್ಟು ವಿಷಯಗಳಲ್ಲಿ ಪರಿಹಾರ ಹುಡ್ಕೋಕ್ಕಿಂತ ಆ ವಿಷಯನ ಒಪ್ಕೊಳ್ಳೋದೇ ಒಂದು ದೊಡ್ಡ ಹೋರಾಟ ಆಗ್ಬಿಡುತ್ತೆ. ಭೂಮಿಕಾ, ನನಗೆ ಯಾಕೋ ನಿಮ್ಮ ಮಾತು ಇಷ್ಟ ಆಗ್ತಿಲ್ಲ. ವಿಷಯ ಏನು ಅಂತ ಹೇಳಿ ಯಾಕೆ ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀರಾ? ಬೆಳಿಗ್ಗೆಯಿಂದ ನಾನು ನಿಮಗಿದನ್ನು ಹೇಳೋಣ ಅಂತ ಇದ್ದೆ, ಆದರೆ ಹೇಳೋದು ಬೇಡವೋ ಅನ್ನೋ ಗೊಂದಲದಲ್ಲಿದ್ದೆ. ನನಗೆ ಹೇಗೆ ಹೇಳಬೇಕು, ಧೈರ್ಯನೇ ಸಾಕ್ತಿಲ್ಲ. ಭೂಮಿಕಾ, ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ನಿಮ್ಮ ಮಾತು ನಂಗೆ ಭಯ ಹುಟ್ಟಿಸ್ತಾ ಇದೆ. ಪ್ಲೀಸ್ ಇದನ್ನು ಸಸ್ಪೆನ್ಸ್ ಮಾಡಬೇಡಿ. ಏನಾಗಿದೆ ನಿಮಗೆ? ನನ್ನ ಹಣೆ ಬರೋದಲ್ಲಿ ನಿಮ್ಮ ಜೊತೆ ಜಾಸ್ತಿ ಸಮಯ ಇಲ್ಲ ಗೌತಮ್ ಅವರೇ. ಯಾಕೆ ರೀತಿ ಹೇಳ್ತಾ ಇದ್ದೀರಾ ಭೂಮಿಕಾ? ಡಾಕ್ಟರ್ನವ್ರು ಹೇಳ್ತಾರ? ಯಾರಿಗೇನಾಗಿದೆ? ನಾನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಸಾರಿ ಗೌತಮ್, ಬಟ್ ನನಗೆ ಕ್ಯಾನ್ಸರ್ ಇದೆ. ಭೂಮಿಕಾ, ನೀವು ಏನು ಹೇಳಿದ್ರಿ ನನಗೆ? ಸರಿ, ಕೇಳಿಸ್ಲಿಲ್ಲ. ಇನ್ನೊಂದ್ಸತಿ ಹೇಳಿ. ನಾನು ಇದನ್ನ ನಿಮ್ಮ ಹತ್ರ ಹೇಳ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ರಿಯಲಿ ಸಾರಿ ಗೌತಮ್ ಅವರೇ, ಬಟ್ ನನಗೆ ಕ್ಯಾನ್ಸರ್ ಇದೆ. ಸತ್ಯ ಸಾಧ್ಯನೇ ಇಲ್ಲ. ಇಲ್ಲ ಭೂಮಿಕಾ, ಡಾಕ್ಟರ್ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಅಥವಾ ರಿಪೋರ್ಟ್ ತಪ್ಪಿರ್ಬೇಕು. ನಾನು ಅದೇ ಆಸೆ ಇಟ್ಕೊಂಡಿದ್ದೆ. ನಾನು ಡಾಕ್ಟರ್ಗೆ ಹೇಳಿದೆ, ಇದು ಬೇರೆ ಯಾರ್ದೋ ರಿಪೋರ್ಟ್, ಪಾಪ ನನ್ನ ಹೆಸರಲ್ಲಿ ಬಂದ್ಬಿಟ್ಟಿದೆ, ಮತ್ತೊಮ್ಮೆ ಚೆಕ್ ಮಾಡಿ ಇನ್ನೊಂದು ಲ್ಯಾಬಕ್ಕೆ ಕಳಿಸಿ ಅಂತ. ಆದರೆ ಅವ್ರು ಹೇಳಿದ್ರು, ಅವ್ರು 2-3 ಲ್ಯಾಬಲ್ಲಿ ಕ್ರಾಸ್ ಚೆಕ್ ಮಾಡಿ ಕನ್ಫರ್ಮ್ ಮಾಡಿರೋದು.
ಯಾಕೆ ಹೇಳಲಿಲ್ಲ? ನಿಮ್ಮ ಕಣ್ಣಲ್ಲಿ ಭಯ ನೋಡೋ ಧೈರ್ಯ ನನಗಿರ್ಲಿಲ್ಲ ಗೌತಮರ್, ಅದಕ್ಕೆ ಹೇಳಲಿಲ್ಲ. ಡೋಂಟ್ ವರಿ, ನಾನು ನಿಮಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ. ನಿಮ್ಮನ್ನು ನಾನು ಬಿಟ್ಕೊಳ್ಳಲ್ಲ ಭೂಮಿಕಾ. ನೋ, ನನಗೂ ಅದೇ ಬೇಕಿರೋದು ಗೌತಮರ್. ನಾನು ನಿಮ್ಮಿಂದ ಯಾವತ್ತೂ ದೂರ ಆಗಬಾರ್ದು ಅಂತ. ಆದ್ರೆ ಡಾಕ್ಟರ್ ಹೇಳಿದ್ರು ಯಾವ ಟ್ರೀಟ್ಮೆಂಟು ವರ್ಕ್ ಆಗಲ್ಲ. ನನ್ನ ಹತ್ರ ಸಮಯ ತುಂಬಾ ಕಮ್ಮಿ ಇದೆ ಗೌತಮರ್. 4-5 ತಿಂಗಳು ಅಷ್ಟೇ ಇರೋದು. ದೇವ್ರೆ, ನಾನು ಏನು ಕೇಳ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟೆ. ಒಳ್ಳೆ ಜೀವನ ಕೊಟ್ಟೆ, ಒಳ್ಳೆ ಜನರನ್ನು ಕೊಟ್ಟೆ. ನಾನು ಕನಸಲ್ಲೂ ಅಂದ್ಕೊಳ್ದೇ ಇರೋ ಅಷ್ಟು ಖುಷಿ ಕೊಟ್ಟೆ. ರಾಜ್ಕುಮಾರನ್ ಥರ ಗಂಡ ಬೇಕು ಅಂತ ಕೇಳಿದೆ. ನೀನು ರಾಜನಂಥ ಗೌತಮ್ ಅವ್ರನ್ನ ಕೊಟ್ಟೆ. ಮುತ್ತನಂಥ ಮಕ್ಕಳು ಬೇಕು ಅಂತ ಕೇಳಿದೆ. 2 ವಜ್ರಗಳನ್ನು ಕೊಟ್ಟೆ. ಪುಟ್ಟು ಮನೆ ಕೇಳಿದೆ, ನೀನು ಅರಮನೆನೇ ಕೊಟ್ಟೆ.